ಇದೇನ್ ನೋಡ್ತಾ ಇದೀರಾ, ಬೆಂಗಳೂರು ಟು ಮೈಸೂರು ಹೈವೇ. ಕೆಂಗೇರಿಯಿಂದ ಫ್ಲೈಓವರ್ ಹತ್ತಿದ್ರೆ ಕುಂಬ್ಳಗೂಡ ಆದ್ಮೇಲೆ ಒಂದು ಟೋಲ್ ಸಿಕ್ಕುತ್ತೆ, ಅದೇ ಬೆಂಗಳೂರು ಟೋಲ್. ಈ ಬೆಂಗಳೂರು ಟೋಲ್ ಅಲ್ಲಿ ಯೂ ಟರ್ನ್ ಅನ್ನೋದೇ ಇಲ್ಲ. 1.5-2 ಕಿಲೋಮೀಟರ್ ದೂರ ಫ್ಲೈಓವರ್ ಹತ್ತು ಬಂದ್ಮೇಲೆ ಸಪೋಸ್ ಯಾರಾದ್ರೂ ಏನಾದ್ರೂ ಮರ್ತ್ಬಿಟ್ಟು ಬಂದ್ರು, ಇಲ್ಲಾಂದ್ರೆ ಯಾರೋ ರಿಲೇಷನ್ ಬಂದ್ರು, ಮನೆಗೆ ಹೋಗ್ಬೇಕು ಅಂತ ಯೂ ಟರ್ನ್ ಮಾಡ್ಬೇಕು ಅಂತ ಅಂದ್ರೆ ಯೂ ಟರ್ನ್ ಆಪ್ಷನ್ ಇಲ್ಲ. ಎಲ್ಲಾ ಟೋಲ್ ಅಲ್ಲೂ ಯೂ ಟರ್ನ್ ಆಪ್ಷನ್ ಇರುತ್ತೆ, ಆದ್ರೆ ಈ ಬೆಂಗಳೂರು ಟೋಲ್ ಅಲ್ಲಿ ಮಾತ್ರ ಆಪ್ಷನ್ ಕೊಟ್ಟೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಅಲ್ಲಿ ಸಿಬ್ಬಂದಿಗಳನ್ನ ಯೂ ಟರ್ನ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ದಕ್ಕೆ, ಇದು ನ್ಯಾಷನಲ್ ಹೈವೇ ಸರ್, ಹಂಗಾಗಿ ಯೂ ಟರ್ನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಸರ್, ಎಲ್ಲಾ ನ್ಯಾಷನಲ್ ಹೈವೇಲು ಕೊಡ್ತಾರಲ್ಲ ಸರ್ ಅಂತ ಅಂದ್ರೆ ಅದು ನಮಗ್ ಗೊತ್ತಿಲ್ಲ ಅಂತ ರೀಸನ್ ಹೇಳಿದ್ರು. ಸರಿ, ಟೋಲ್ ಕಟ್ಟಿ ಮುಂದೆ ಬಂದು ಯಾರಾದ್ರೂ ಬಿಡದಿಗೆ ಹೋಗ್ಬೇಕು ಅಂತ ಅಂದ್ರೆ ನೋಡಿ, ಇಲ್ಲಿ ಜನ ಹೆಂಗಿದ್ದಾರೆ ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೋತಾರೆ, ಆದ್ರೆ ಟೋಲ್ ಕಟ್ಟಬೇಕಲ್ಲ ಅನ್ನೋ ಕಾರಣಕ್ಕೆ ಒನ್ ವೇ ಇಂದ ಬಂದು ಟರ್ನ್ ಮಾಡ್ತಾರೆ. ಇಲ್ಲಿ ಟೋಲ್ ಕಟ್ಟಿ ಬಿಡದಿಗೆ ಎಕ್ಸಿಟ್ ಹೋಗ್ಬೇಕು ಅಂತ ಅಂದ್ರೂ ಎಕ್ಸಿಟ್ ಅಲ್ಲೂ ಕೂಡ ನಿಂತ್ಕೊಂಡು ಪಾಸ್ ಮಾಡಬೇಕು. ಈ ವಿಚಾರದಲ್ಲಿ ಟೋಲ್ ಅವ್ರದೇ ತಪ್ಪಿರುತ್ತೆ. ಯಾಕೆ ಅಂತಂದ್ರೆ ಮಧ್ಯ ಒಂದೊಂದು ಟೋಲ್ ಕೊಟ್ಟು ಅಲ್ಲಿಂದ ಬರೋರ್ಗೆ ಒಂದು ಚಾರ್ಜ್ ಅಂತ ಇಟ್ಟಿದ್ರೆ ಅದು ಎಲ್ಲ ಸರಿ ಹೋಗ್ತಿತ್ತು. ಯಾವಾಗ ಇವರು ಒಂದು ಟೋಲ್ ಕಟ್ಬಿಟ್ಟೇನೆ ಪ್ರಯಾಣ ಮಾಡ್ಬೇಕು ಅಂತಾರಲ್ಲ, ಅದಕ್ಕೆ ಈ ಪ್ರಾಬ್ಲಮ್ ಬರುತ್ತೆ. ನೋಡಿ, ಮೈಸೂರು ಶ್ರೀರಂಗಪಟ್ಟಣ ಟರ್ನಿಂಗ್ ಅಲ್ಲೂ ಅಷ್ಟೇನೆ, ಎಲ್ಲ ಒನ್ ವೇ ಇಂದ ಬಂದು ಹೈವೇಗೆ ಒಳಗಡೆ ಬರ್ತಾರೆ. ಇದು ಒಂಥರ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಪೀಡ್ ಆಗಿ ಬಂದವರು ಒಂದೊಂದ್ಸಲ ಗಾಡಿ ಮುಂದಕ್ಕೆ ಹೋಗ್ತಿದ್ಯಾ ಹಿಂದಕ್ಕೆ ಹೋಗ್ತಿದ್ಯಾ ಅಂತಾನೆ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ಸ್ವಲ್ಪ ಹೈವೇ ಅಥಾರಿಟಿ ಅವರು ಗಮನಿಸಿ ಇದಕ್ಕೆಲ್ಲ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಅಲ್ಲಲ್ಲಿ ಟೋಲ್ ಗಳನ್ನ ಇಟ್ಟು ಕಲೆಕ್ಷನ್ ಮಾಡೋ ತರ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ.